ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪಿಯುಸಿ ಪರೀಕ್ಷೆ ನಡೆಯಲಿದ್ದು, ಪಾರದರ್ಶಕವಾಗಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸಲು ಜಿಲ್ಲಾಡಳಿತ ಹಾಗೂ ಶಿಕ್ಷಣ ಇಲಾಖೆ ಸಜ್ಜಾಗಿದೆ. ಅದಕ್ಕಾಗಿ ಸುಮಾರು 580 ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕಲಾಗಿದೆ. ಪರೀಕ್ಷಾ ಕ್ರಮ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಶಿಕ್ಷಣ ಇಲಾಖೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆ ನಡೆಯಲಿದೆ. ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು 27 ಪರೀಕ್ಷಾ ಕೇಂದ್ರಗಳಿದ್ದು, ಮಂಡ್ಯದಲ್ಲಿ ಬಾರಿ ಪರೀಕ್ಷೆಯನ್ನು 14,180 ವಿದ್ಯಾರ್ಥಿಗಳು ಬರಲಿದ್ದಾರೆ. ಇದರಲ್ಲಿ 7,785 ಹೆಣ್ಣುಮಕ್ಕಳು ಹಾಗೂ 5,390 ಸೇರಿದ್ದು, ಖಾಸಗಿ ವಿದ್ಯಾರ್ಥಿಗಳು 273, ರಿಪೀಟರ್ಸ್ 1,096 ವಿದ್ಯಾರ್ಥಿಗಳು ಸೇರಿದ್ದಾರೆ. ಪರೀಕ್ಷೆ ಸಮಯದಲ್ಲಿ ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ, ಜೆರಾಕ್ಸ್ ಹಾಗೂ ಸೈಬರ್ ಕೇಂದ್ರಗಳನ್ನು ತೆರೆದಂತೆ ಪರೀಕ್ಷೆ ಕೇಂದ್ರಗಳಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಮಾಡಲಾಗಿದ್ದು, ಅಧಿಕಾರಿಗಳ ನೇಮಕ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಅಳವಡಿಕೆ ಮಾಡಲಾಗಿದ್ದು, ಎಲ್ಲ ಪರೀಕ್ಷಾ ಕೇಂದ್ರದಲ್ಲಿ ಪ್ರೈವೇಟ್ ಪರೀಕ್ಷಾ ಕೇಂದ್ರಗಳಲ್ಲಿ ಮೂಲಸೌಕರ್ಯದ ವ್ಯವಸ್ಥೆ ಮಾಡಲಾಗಿದ್ದು, ಪರೀಕ್ಷಾ ಕೇಂದ್ರಗಳಿಗೆ ಪೊಲೀಸ್ ಬಂದೋಬಸ್ತ್ ಮತ್ತು ಮಾಡಲಾಗಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಪರೀಕ್ಷೆ ಪಡೆಯುವಂತೆ ಡಿಡಿಪಿಯು ಮನವಿ ಮಾಡಿದ್ದಾರೆ. ನಮ್ಮಲ್ಲಿ ಸ್ಯಾಟ್ಸ್ ಪ್ರಕಾರ ರಿಜಿಸ್ಟರ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ನೋಡಿದಾಗ ಕೃಷ್ಣೇಗೌಡ ಭಾಗಿಯಾಗಿದ್ದರು. ವಿಜ್ಞಾನ ವಿಭಾಗದಲ್ಲಿ ಬಾಲಕರು 2,541 ಜನ ಇದ್ದಾರೆ, ಬಾಲಕಿಯರು 3,982 ಇದ್ದಾರೆ. ಒಟ್ಟು 6,523 ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ. ಟೋಟಲ್ಲು ನಮ್ಮಲ್ಲಿ ಫ್ರೆಷರ್ಸು 13,183 ಮಕ್ಕಳು ತಗೋತಾ ಇದ್ದಾರೆ. 13,183 ಮಕ್ಕಳುಗಳು ತಗೊಳ್ತಾರೆ. ಅದರಲ್ಲಿ ಸೈನ್ಸಲ್ಲಿ 6,523 ಮಕ್ಕಳು, ವಾಣಿಜ್ಯ ವಿಭಾಗದಲ್ಲಿ 4,333 ಮಕ್ಕಳು, ಕಲಾ ವಿಭಾಗದಲ್ಲಿ 2,327 ಮಕ್ಕಳುಗಳು ತಗೊಳ್ತಾ ಇದ್ದಾರೆ. ಮತ್ತು ಎಲ್ಲ ಸೌಲಭ್ಯಗಳನ್ನು ಕೂಡ ನಾವು ಮೂಲ ಸೌಲಭ್ಯಗಳು ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ, ಮಕ್ಕಳಿಗೆ ಸಿಟ್ಟಿಂಗ್ ವ್ಯವಸ್ಥೆ, ಮತ್ತು ಶುಚಿತ್ವ, ಮತ್ತು ಮಕ್ಕಳಿಗೆ ಏನು ಆರೋಗ್ಯ ಇದು ಮಾಡ್ತು ಅಂದರೆ ಅಲ್ಲಿ ಶುಶ್ರೂಷಾ ವ್ಯವಸ್ಥೆ, ಆರೋಗ್ಯವನ್ನು ಇದು ಮಾಡಲಿಕ್ಕೋಸ್ಕರ. ಮತ್ತು ಒಂದು ಆಂಬುಲೆನ್ಸ್ಗೂ ಕೂಡ ಹೇಳಿದ್ದೀವಿ ಸಿಟಿಗೆ, ಎಮರ್ಜೆನ್ಸಿ ಆದರೆ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಿಕ್ಕೆ. ಮತ್ತು ಪೊಲೀಸ್ ವ್ಯವಸ್ಥೆ ಎಲ್ಲನೂ ಕೂಡ ಬಿಗಿ ಭದ್ರತೆಯನ್ನು ಮಾಡಿಸಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಸೂಕ್ಷ್ಮ ಕೇಂದ್ರಗಳಿಲ್ಲ, ಎಲ್ಲವೂ ಸರಿಯಾಗಿದೆ. ಮತ್ತು ಎಲ್ಲ 27 ಸೆಂಟ್ರ್ಗಳಿಗೂ ಕೂಡ ಎಕ್ಸಾಮ್ ಚೀಫ್ಗಳನ್ನು ನೇಮಕ ಮಾಡಿದ್ದೀವಿ, ಮತ್ತು ಸ್ಕ್ವಾಡ್ಗಳನ್ನು ನೇಮಕ ಮಾಡಿದ್ದೀವಿ. ಕ್ವಶನ್ ಪೇಪರ್ ಅಲ್ಲಿ ನೋಡ್ಕೊಳ್ಳಿಕ್ಕೆ ಒಬ್ಬರು ಪ್ರಶ್ನೆ ಪತ್ರಿಕಾ ಪಾಲಕರು ಅಂತ ಮಾಡಿದ್ದೀವಿ. ಜೊತೆಗೆ 2 ಸಿಟ್ಟಿಂಗ್ ಸ್ಕ್ವಾಡ್ ಇರ್ತಾರೆ. ಪ್ರತಿ ರೂಮಲ್ಲೂ ಕೂಡ ನಾವು ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಸುಮಾರು ಮಂಡ್ಯ ಜಿಲ್ಲೆಯಲ್ಲಿ 580 ಕ್ಯಾಮ್ರಾಗಳನ್ನು ನಾವು ಹಾಕ್ಸಿದ್ದೀವಿ. ಎಲ್ಲ ರೂಮ್ಗಳಿಗೂ ಕೂಡ ಕ್ಯಾಮ್ರಾಗಳನ್ನು ಹಾಕ್ಸಿ ವೆಬ್ಕಾಸ್ಟಿಂಗನ್ನು ಅದನ್ನು ವ್ಯೂ ಮಾಡಲಿಕ್ಕೋಸ್ಕರ DC ಆಫೀಸಲ್ಲಿ 10 ಜನರ ಒಂದು ತಂಡವನ್ನು ಮಾಡಿ, ಒಬ್ಬ ಪ್ರಾಚಾರ್ಯರ ನೇತೃತ್ವದಲ್ಲಿ ಉಪನ್ಯಾಸಕರ 10 ಜನರ ಒಂದು ತಂಡವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದನ್ನು ಪ್ರತಿ ರೂಮ್ನು ಕೂಡ ವೀಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ವಿದ್ಯಾರ್ಥಿಗಳಿಗೀಗಾಗಲೇ ನಾವು 2025-26 ಸಾಲಿನಲ್ಲಿ ಅವ್ರಿಗೆ ಯಾವ ರೀತಿ ಓದಬೇಕು ಅನ್ನೋದನ್ನ ಎಲ್ಲ ಪ್ರಿನ್ಸಿಪಾಲ್ರಿಗೆ ಮತ್ತು ಲೆಕ್ಚರರ್ಗೆ 2 ದಿನ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಮತ್ತು ಮಾಡಲ್ ಕ್ವಶನ್ ಪೇಪರು, ಕ್ವಶನ್ ಬ್ಯಾಂಕು, ಮತ್ತು 2 ಪ್ರಿಪ್ರೇಟ್ರಿಗಳನ್ನು ನಡೆಸಿದ್ದೀವಿ. 2 ಪ್ರಿಪ್ರೇಟ್ರಿಗಳ ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜು ಮತ್ತು ಏಡೆಡ್ ಕಾಲೇಜುಗಳಲ್ಲಿ ಫಲಿತಾಂಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅವರಿಗೆಲ್ಲ ಟ್ರೈನಿಂಗ್ ಕೊಟ್ಟು 2 ಗಂಟೆ ಆನ್ಲೈನ್ ಟ್ರೈನಿಂಗ್ ಕೊಡಿಸಿದ್ದೀವಿ, ಮತ್ತು 2 ದಿನ ಟ್ರೈನಿಂಗ್ಗಳನ್ನು ಕೊಡಿಸಿದ್ದೀವಿ. ಮತ್ತು ಸಿಲೆಬಸ್ಗೆ ತಕ್ಕಂತೆ ಪಾಠವನ್ನು ಮುಗಿಸಿ ಆ ಮಕ್ಕಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ, ಅದನ್ನು ಬರೀತಕ್ಕಂಥ ವಿಧಾನವನ್ನು ತಿಳಿಸ್ಕೊಡ್ಲಿಕ್ಕೆ ಹೇಳಿದ್ದೀವಿ. ಮಕ್ಕಳು ಯಾವುದೇ ರೀತಿಯಾದ ಭಯ ಪಡದೆ, ಕ್ಯಾಮ್ರಾ ಇದೆ ಅಂತ ಆಗ್ಬೋದು, ಅಥವಾ ಪೊಲೀಸ್ ವ್ಯವಸ್ಥೆ ಇದೆ ಅಂತ ಆಗ್ಬೋದು, ಅಥವಾ ಯಾವುದೇ ರೀತಿಯಾದ ಭಯ ಪಡದೆ ನಿರ್ಭಯವಾಗಿ ನಿರ್ಭೀತಿಯಿಂದ ಆ ಮಕ್ಕಳು ಪರೀಕ್ಷೆಯನ್ನು ಬರೀಲಿಕ್ಕೆ
ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿಯವರ ನೇತೃತ್ವದಲ್ಲಿ, ನಮ್ಮ ಅಪಾರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಪರೀಕ್ಷೆಯನ್ನು ನಾವು ನಡೆಸ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹುಟ್ಟುಹಬ್ಬವನ್ನು ಮಂಡ್ಯದಲ್ಲಿ ವಿಶೇಷ ಹಾಗೂ ವಿಭಿನ್ನವಾಗಿ ಅಭಿಮಾನಿಗಳು ಆಚರಿಸಿದರು. ಪಾದುಕೆ ಕೊಟ್ಟಿರ ಚಮ್ಮಾರ ವೃತ್ತಿ ಮಾಡುವ ಮಾದಯ್ಯ ಎಂಬ ವ್ಯಕ್ತಿಯನ್ನು ಸನ್ಮಾನಿಸಿ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಪಾದುಕೆ ಕೊಟ್ಟಿರದ ಮಾದಯ್ಯಗೆ ಹೊಸ ಬಟ್ಟೆ ಹಾಗೂ ಚಪ್ಪಲಿ ಕೊಟ್ಟು ಸನ್ಮಾನ ಮಾಡಲಾಯಿತು. ಸ್ವತಃ ಬಟ್ಟೆ ಹಾಕಿ ಯಡಿಯೂರಪ್ಪ ಭಾವಚಿತ್ರ ಕೊಟ್ಟು ಅಭಿಮಾನಿಗಳು ಅಭಿನಂದಿಸಿದರು. ಯಡಿಯೂರಪ್ಪ ಘೋಷಣೆ ಕೂಗಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ನಿಮ್ಗೆ ನೋಡಿದ್ದೀವಿ. ಇವತ್ತು ನಮ್ಮ BS ಯಡಿಯೂರಪ್ಪಾಜಿಯವರು ಹುಟ್ಟುಹಬ್ಬ, ಅದರ ಅಂಗವಾಗಿ ನಿಮಗೆ ಒಂದು ಸಣ್ಣ ಒಂದು ಗೌರವ ಕಿರುಕಾಣಿಕೆ ಒಂದು ಗೌರವಿಸ್ತಾ ಇದ್ದೀವಿ. ದಯಮಾಡಿ ಗೌರವವನ್ನು ಸ್ವೀಕರಿಸಬೇಕು. ನೀವು ನಮ್ಮ BS ಯಡಿಯೂರಪ್ಪಾಜಿಯವರಿಗೆ ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ ಅಂತ ನಿಮ್ಮ ಸೇವೆ, ಸಾರ್ವಜನಿಕ ಸೇವೆ ಇದೆಯಲ್ಲ, ನಮ್ಮ ಖುಷಿ ಎಲ್ಲ ಇದೆಲ್ಲ ಭಗವಂತನ ಆಶೀರ್ವಾದ. ಪಾದುಕೆ ಕೊಟ್ಟಿರೋರನ್ನು ಸನ್ಮಾನಿಸಿ ಅಭಿನಂದಿಸಿದ ಯಡಿಯೂರಪ್ಪ ಅಭಿಮಾನಿಗಳು ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಿಸದೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಯಡಿಯೂರಪ್ಪಾಜಿ ಅವರಿಗೆ, ರೈತ ನಾಯಕ ಯಡಿಯೂರಪ್ಪಾಜಿ ಅವರಿಗೆ, ರೈತ ನಾಯಕ ಯಡಿಯೂರಪ್ಪನವರಿಗೆ, ಸಿದ್ದಲಿಂಗ ಪುತ್ರ BS ಯಡಿಯೂರಪ್ಪಾಜಿ ಅವರಿಗೆ, ಗಂಡ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಹಲವು ವರ್ಷಗಳಿಂದ ಪಾದುಕೆ ಮಾದಯ್ಯ ಮಂಡ್ಯದ ಬನ್ನೂರು ರಸ್ತೆಯ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಾಯಕಲ್ಪ ಮಾಡುತ್ತಿದ್ದಾರೆ. ಯಡಿಯೂರಪ್ಪ ಅವರು ರಾಜ್ಯ ತಂಡ ನಾಯಕರು. ಯಡಿಯೂರಪ್ಪ ಅವರು ಬಿಜೆಪಿ ನೇತೃತ್ವದ ಮಹಾನಾಯಕ. ದೇವರು ಆಯುಷ್ಯ ಆರೋಗ್ಯ. ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಇವತ್ತು ಮಂಡ್ಯದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಏನು ಪಾದುಕೆ ಕುಟೀರ ಮಡಿಕೊಂಡಿರ್ತಕ್ಕಂಥ ಚಮ್ಮಾರ ವೃತ್ತಿಯನ್ನು ಮಾಡ್ತಿರ್ತಕ್ಕಂಥ ಮಾದಯ್ಯ ಸೇರಿದಂತೆ ಇನ್ನೂ ಹಲವಾರು ಮಂದಿಗಳಿಗೆ ಏನು ಕಾಯಕ ಸಮಾಜ ಏನಿದೆ, ಆ ಸಮಾಜಕ್ಕೆ ಹೊಸ ಬಟ್ಟೆ, ಹೊಸ ಚಪ್ಪಲಿಯನ್ನು ಕೊಡಿಸೋದ್ರ ಮುಖಾಂತರ ಅವ್ರನ್ನ ಸನ್ಮಾನಿಸಿ ಆ ಒಂದು ತಳ ಸಮುದಾಯವನ್ನು ಒಂದು ಹೃದಯದಲ್ಲಿ ಇಟ್ಕೊಂಡು ನಾವಿದ್ದೀವಿ ಅನ್ನೋ ಒಂದು ಭಾವನೆಯನ್ನು ಇವತ್ತು ಸಾರ್ವಜನಿಕವಾಗಿ ನಾವು ಹೇಳಿದ್ವಿ. 78ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಬಂದಂಥ ಯಡಿಯೂರಪ್ಪನವರು ಪ್ರಥಮ ಬಾರಿಗೆ ಪುರಸಭೆ ಅಧ್ಯಕ್ಷರಾಗಿ, ತದನಂತರ 4 ಬಾರಿ ಮುಖ್ಯಮಂತ್ರಿಗಳಾಗಿ, ದಕ್ಷಿಣ ಭಾರತದಲ್ಲಿ BJP ಹೆಸರೇ ಇಲ್ದನೋದಂಥ ಸಂದರ್ಭದಲ್ಲೂ ಸೈಕಲ್ ತುಳಿದು ಊರೂರಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು BJP. ಇವತ್ತು ನಾವು ಮಂಡ್ಯದಲ್ಲಿ ವಿಶೇಷವಾಗಿ ನಮ್ಮ BS ಯಡಿಯೂರಪ್ಪಾಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು 20-30 ವರ್ಷಗಳಿಂದ ಈ ಮಾದಯ್ಯ ಅಂತ ಏನು ಒಂದು ಕಾಯಕ ಯೋಗಿ ಕುಟೀರವನ್ನು ಮಾಡ್ಕೊಂಡು ತಮ್ಮ ಕಾಯಕವನ್ನು ಮಾಡ್ಕೊಂಡು ಬಂದಿರೋ ಅವ್ರನ್ನ ನಾವು ಇವತ್ತು ಗುರುಸಿ ಇವತ್ತು BS ಯಡಿಯೂರಪ್ಪಾಜಿಯವರು 84 ವರ್ಷ ತುಂಬಿ 85ನೇ ವಸಂತ ಮಾಸಕ್ಕೆ ಕಾಲಿಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಅವ್ರನ್ನ ಗೌರವಿಸಿ ಅವ್ರಿಗೆ ಒಂದು ಹೊಸ ಬಟ್ಟೆ ಕೊಡಿಸಿ ಕಾಲಿಗೆ ನೋಡಿ ಸಾವಿರಾರು ಜನಕ್ಕೆ ತಮ್ಮ ಪಾದಕೆಗಳನ್ನ ಹೊಲಿದು ಕೊಡ್ತಿರುವ ಮಾದಯ್ಯನವ್ರಿಗೆ ಅವ್ರ ಪಾದಕ್ಕೆ ಒಂದು ಜೊತೆ ಹೊಸ ಪಾದಕೆನ ಚಪ್ಪಲಿಯನ್ನು ಕೊಡಿಸಿ ಅವ್ರಿಗೆ ವಿಶೇಷವಾಗಿ ಗೌರವಿಸಿ ಒಂದು ಸನ್ಮಾನ ಮಾಡಿದ್ದೀವಿ. ಇದೆಲ್ಲ ಮಾಡಿದ್ದು BS ಯಡಿಯೂರಪ್ಪಾಜಿಯವರ ಅಭಿಮಾನಿಗಳು, ನಾವೆಲ್ಲ BJP ಕಾರ್ಯಕರ್ತರು. ಈ ವೇಳೆ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್, ಪ್ರಸನ್ನ ಸೇರಿದಂತೆ ಶಿವಕುಮಾರ್ ಆರಾಧ್ಯ ಸೇರಿದಂತೆ ಇನ್ನಿತರರಿದ್ದರು. ರೈತ ನಾಯಕ, ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಗ್ರಾಮದ ಸುಪುತ್ರ ಯಡಿಯೂರಪ್ಪ ಅವರ 84ನೇ ವರ್ಷದ ಹುಟ್ಟುಹಬ್ಬವನ್ನು ಕೇರ್ಪೇಟೆ ಪಟ್ಟಣದ ಹೊರವಲಯದ ಮಾತೃಭೂಮಿ ಅನಾಥಾಶ್ರಮದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಾಜ್ಯದ ಮುಖ್ಯಮಂತ್ರಿಗಳಾಗಿ 4 ಅವಧಿಗೆ ಕರ್ತವ್ಯ ನಿರ್ವಹಿಸುವ ಮೂಲಕ ರಾಜ್ಯದ ಸಮಗ್ರವಾದ ಅಭಿವೃದ್ಧಿಗೆ ನಾಂದಿ ಹಾಡಿ ಜನಪರವಾದ ಕಾರ್ಯಕ್ರಮ ನೀಡಿ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ರೈತ ನಾಯಕ ಯಡಿಯೂರಪ್ಪ ಅವರು ರಾಜಕೀಯ ಜೀವನಕ್ಕೆ ಪ್ರವೇಶಿಸಿ 50 ವರ್ಷಗಳಾಗುತ್ತಿವೆ. ರಾಜಕೀಯ ಜೀವನ ಸಂಭ್ರಮದ ಸುವರ್ಣ ಉತ್ಸವವನ್ನು ಶಿಕಾರಿಪುರದಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿರುವ ಯಡಿಯೂರಪ್ಪ ಅವರ ಜನ್ಮಭೂಮಿಯಾದ ಕೇರ್ಪೇಟೆಯಲ್ಲಿ ಅನಾಥರು ಹಾಗೂ ನಿರ್ಗತಿಕರಿಗೆ ಆತ್ಮವಿಶ್ವಾಸವನ್ನು ತುಂಬುವ ನಿಟ್ಟಿನಲ್ಲಿ ಮಾತೃಭೂಮಿ ಅನಾಥಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತಿದೆ ಅಂತ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ. ಶ್ರೀನಿವಾಸ್ ಹೇಳಿದರು. ಒಬ್ಬ ಧೀಮಂತ ರಾಜಕಾರಣಿ ಏನು ಈ ರಾಜ್ಯದ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿ ಉಳ್ಳವರಾಗಿ
ರೈತರ ಬಡ್ಜೆಟ್ ಪ್ರಥಮ ಬಾರಿಗೆ ಮಂಡಿಸಿದಂಥ ನೇಗಿಲ ಯೋಗಿ ಅಂತಲೇ ಬಿರುದನ್ನು ತೆಗೆದುಕೊಂಡಂಥ ಅದು ವಿಶೇಷವಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಮಗನಾದಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಅಂಗವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಪ್ರತಿ ಸರಿನೂ ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಅವರ ಹುಟ್ಟಿದ ಹಬ್ಬವನ್ನು ನಮ್ಮ ತಾಲೂಕಲ್ಲಿ, ಯಾಕೆಂದರೆ ಅದು ಜನ್ಮಸ್ಥಳ, ಇದು ಜನ್ಮಸ್ಥಳ ಶಿಕಾರಿಪುರ ಅವ್ರ ಕರ್ಮಭೂಮಿ ಇರ್ಬೋದು. ಇವತ್ತು ಅವರು ಶಿಕಾರಿಪುರದಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ರಾಜ್ಯದ ಪ್ರತಿಯೊಬ್ಬರು ಕೂಡ ಅವ್ರನ್ನ ನೆನ್ಕೊಳ್ಳೇಬೇಕು. ಯಾಕೆಂದರೆ ರೈತರನ್ನ ಕಣ್ಣೋರಿಸುವಂಥ ಕೆಲಸವನ್ನು ಮಾಡಿದ್ರು, ದೀನ ದಲಿತರಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಮಾಡಿದ್ರು, ಶೋಷಿತರ ವರ್ಗದವ್ರಿಗೆ ಅವರು ಬಲವನ್ನು ತುಂಬಿಸುವಂಥ ಕೆಲಸ ಮಾಡಿದ್ರು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಮಾನ್ಯ ಯಡಿಯೂರಪ್ಪನವರ ಹುಟ್ಟದ ಹಬ್ಬವನ್ನು ವಿಶೇಷವಾಗಿ ಎಲ್ಲ ಕಡೆನೂ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ವಿಶೇಷವಾಗಿ ನಮ್ಮ ತಾಲೂಕು ಏನಪ್ಪ ನಮಗೆ ವಿಶೇಷ ಅಂದರೆ ಅವ್ರು ನಮ್ಮ ತಾಲೂಕಿನವರು ಇಲ್ಲಿ ಹುಟ್ಟಿದಂಥ ಜನ್ಮ ಪಡೆದಂಥ ಒಬ್ಬ ದೊಡ್ಡ ವ್ಯಕ್ತಿ. ಆದ್ದರಿಂದ ನಾವು ಕೂಡ ಇದೆಲ್ಲ ನಮಗೆ ಗೌರವ ತರಂಥದ್ದು ವಿಚಾರ ಇದು. ಯಾಕೆಂದರೆ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಲ್ಲಿ ಹುಟ್ಟಿ ಇವತ್ತು ಈ ರಾಜ್ಯವನ್ನು 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈ ನಾಡಿನ ದೊರೆಯಾಗಿ ವಿಶೇಷವಾಗಿ ನಾವು ಹೇಳಬೇಕು ಅಂದರೆ ನಮ್ಮ ತಾಲೂಕಲ್ಲಿ ಏನು ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಸಚಿವರಾದಂಥ ನಾರಾಯಣಗೌಡರ ಜೊತೆಯಲ್ಲಿ ನಮ್ಮ ತಾಲೂಕಿಗೆ ವಿಶೇಷವಾದಂಥ ಹಲವಾರು ಅನುದಾನವನ್ನು ಕೊಟ್ಟರು. ಏತ ನೀರಾವರಿ ಯೋಜನೆ ಎಲ್ಲರೂ ಗೊತ್ತಿರುವಂಥದ್ದು, ಕೆರೆ ಮತ್ತೆ ಚೀರ್ಣರೆ. ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಮಾತನಾಡಿ, ಯಡಿಯೂರಪ್ಪ ಅವರು ತಮ್ಮ ಜನ್ಮಭೂಮಿಯಾದ ಕೇರ್ಪೇಟೆ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗಾಗಿ 1800 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಿ ಬರಪೀಡಿತ ಬೂಕನಕೆರೆ, ಶೇಳನೆರೆ ಹಾಗೂ ಅಕ್ಕಿಯಬಳು ಹೋಬಳಿಯ ಜನತೆಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಕನ್ನಡ ನಾಡಿನ ಹೆಮ್ಮೆ ಸುಪುತ್ರ ನಗುಮುಖದ ಒಡೆಯ ಅಪ್ಪಾಜಿ ಅವರದು, ಯಡಿಯೂರಪ್ಪಾಜಿ ಅವರದು ಇವತ್ತು ಜನ್ಮದಿನ ಇದೆ. ಅವರಿಗೆ ಜನ್ಮದಿನದ ಶುಭಾಶಯ ಕೋರ್ತಾ ನಾವು ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಾವು ಯಾವ ದೇವಾಲಯಕ್ಕೂ ಸಹ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಾವುಗಳು ಮಾಡಿದಂಥ ದಾನ ಧರ್ಮ ನಮ್ಮನ್ನು ಕಾಪಾಡುತ್ತೆ ಎಂಬ ದೇವದಶಿಂದ ಪುಣ್ಯಾತ್ಮರು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ಈ ದಿವಸ ಅಪ್ಪಾಜಿಯವರ ಒಂದು ಜನ್ಮದಿನದ ಅಂಗವಾಗಿ ಇಲ್ಲಿ ಬಂದು ಇಲ್ಲಿರುವಂತಹ 110 ಜನ ವಯಸ್ಸಾದ ವಯೋವೃದ್ಧರಿಗೆ ಹಣ್ಣು ಹಂಪಲ ವಿತರಿಸುವ ಕಾರ್ಯಕ್ರಮ ಹಾಗೂ ಅರ್ಥಪೂರ್ಣವಾಗಿ ಒಂದು ಜ್ಯೋತಿ ಹಚ್ಚಿ ಗಿಡಕ್ಕೆ ನೀರೆರೆದು ಯಡಿಯೂರಪ್ಪಾಜಿ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಿದ್ವಿ. ಹಾಗೂ ಕೇರ್ಪೇಟೆ ತಾಲೂಕಿನ ಎಲ್ಲ ಸಹೃದಯರು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮಕ್ಕೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಎಲ್ಲಾ ರೀತಿಯ ಸಲಹೆ ಸಹಕಾರ ಹಸಿದವರಿಗೆ ಅನ್ನ ಕೊಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ನಮ್ಮ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಿಂದ ಚಿರಋಣಿ ಆಗ್ತಿದೀವಿ. ಹಾಗೂ ನಾವು ತುಂಬಾ ಕಷ್ಟದಲ್ಲಿದ್ದೀವಿ. ನಮ್ಮ ಆಶ್ರಮಕ್ಕೆ ಜಾಗದ ಕೊರತೆ ಆಗಿದೆ. ಯಾರಾದ್ರೂ ಪುಣ್ಯಾತ್ಮರು ಮುಂದೆ ಬಂದು ನಮ್ಮ ವೃದ್ಧಾಶ್ರಮಕ್ಕೆ ಜಾಗ ಕೊಟ್ಟರೆ ಅವ್ರ ತಾಯಿ ಯಾರು ಕೊಡ್ತಾರೆ ಅವ್ರ ಹೆಸರಲ್ಲಿ ನಾವು ಒಂದು ಆಶ್ರಮ ಮಾಡ್ತೀವಿ. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅಭಿಮಾನಿ ಬಳಗದ ಸಂಚಾಲಕ ದಯಾನಂದ ಹಾಗೂ ಬಸ್ ಸಂತೋಷ್ ಕುಮಾರ್, ಬಿಜೆಪಿ ಹಿರಿಯ ಉಪಾಧ್ಯಕ್ಷ ಬ್ಯಾಂಕ್ ಪರಮೇಶ್ವರ್, ಲೋಕೇಶ್, ಪ್ರಮೋದ್ ಕುಮಾರ್, ನಂದೀಶ್, ಭುವನೇಶ್ವರಿ, ನರಸೇಗೌಡ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಅಲಗೂರಿನ ಅಂಬೇಡ್ಕರ್ ಭವನದಿಂದ ದೇವೇಗೌಡ ಸರ್ಕಲ್ನಲ್ಲಿರುವ ನಾಡಕ ಕಚೇರಿ ಬಳಿವರೆಗೆ ಉರಿಯುವ ಬಿಸಿಲಿನ ಲೆಕ್ಕಿಸದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸಮಿತಿ ಅಧ್ಯಕ್ಷರಾದ ನಾಗಸಿದ್ದಯ್ಯ ಮಾತನಾಡಿ, ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಜನಾಂಗ ಬಲಗೆ ಸಮುದಾಯದ ವಿದ್ಯಾವಂತ ನಿರುದ್ಯೋಗಿ ಯುವಕರು ಮತ್ತು ಎಲ್ಲ ಗ್ರಾಮಗಳ ಸಾರ್ವಜನಿಕರು ಕಾಲ್ನಡಿಗೆಯಲ್ಲಿ ಬರಗಾಲಲ್ಲಿ ಹೆಜ್ಜೆ ಹಾಕುತ್ತಾ ನಾಡಕ ಕಚೇರಿವರೆಗೆ ಪ್ರತಿಭಟನೆ ನಡೆಸಿದ್ದೇವೆ. ನಮ್ಮ ಪ್ರತಿರೋಧ ವ್ಯಕ್ತಪಡಿಸಿದ್ದೇನೆಂದರೆ ಶ್ರೀ ನಾಗಮೋಹನ್ ದಾಸ್ ರವರ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆ ಪ್ರವರ್ಗ ಎ ವರ್ಗ BC ಮತ್ತು ನಿವಂಗಣ ವಿರುದ್ಧ ಪ್ರವರ್ಗ B ಮತ್ತು ಪ್ರವರ್ಗ Cಗೆ ಅನ್ಯಾಯವಾಗಿರುವುದು ಖಂಡನೀಯ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿಗೆ 101 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಗಳ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಬಲಗೆ ವರ್ಗದ 19 ಜಾತಿಗಳಿಗೆ ಆದಿದ್ರಾವಿಡ ಮತ್ತು ಆದಿ ಕರ್ನಾಟಕ ಜನರಿಗೆ ಸಮೀಕ್ಷೆಯ ಅವೈಜ್ಞಾನಿಕತೆ ಕೂಡಿದೆ ಅಂತ ಅವರು ಆಪಾದಿಸಿದರು. ಸಮುದಾಯಗಳ ಒಕ್ಕೂಟದ ವತಿಯಿಂದ ಏನು ನಾವಿವತ್ತು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ ನಾಗಮೋಹನ್ ದಾಸ್ ಅವರ ವರದಿಯವರು ಅವೈಜ್ಞಾನಿಕವಾಗಿ ಕೂಡಿರೋದ್ರಿಂದ ಆ ವರದಿಯನ್ನು ಧಿಕ್ಕರಿಸಿ ನಾವು ಈ ಜಾಥಾವನ್ನು ಮಾಡ್ತಾಯಿದ್ದೇವೆ. ಇದರಲ್ಲಿ ವರದಿಯಲ್ಲಿ ಇರ್ತಕ್ಕಂಥ ಅವೈಜ್ಞಾನಿಕ ಏನು ನಿಯಮಗಳಿವೆ ಅವೆಲ್ಲ ಸರಿಪಡಿಸಿ ಎಲ್ಲ ಸಮುದಾಯಗಳು ಕೂಡ ಒಂದೇ ರೀತಿಯ ಮೀಸಲಾತಿಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲರ ಒಕ್ಕೂರಿನ ಇದಾಗಿರ್ತದೆ. ಹಾಗೆ ಏನೀಗ ವರ್ಗೀಕರಣ ಮಾಡಿದರೋ ಆ ವರ್ಗೀಕರಣವನ್ನು ರದ್ದುಪಡಿಸಿ ಹಳೆ ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ನಾಗಸಿದ್ದಯ್ಯ, ಟಿಕೆಹಳ್ಳಿ ಸ್ವಾಮಿ,
ಕಾಳೆ ಸಿದ್ದಪ್ಪಾಜಿ, ಸಿದ್ದಯ್ಯ, ಕಡಕೆ, ಮುದ್ದಯ್ಯ, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ನಂತರ ನಾಡ ಕಚೇರಿ ಡೆಪ್ಯೂಟಿ ಕಮಿಷನರ್ ನಟರಾಜರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆಯವರ ಆಶ್ರಯದಲ್ಲಿ ವಿಶೇಷಚೇತನರಿಗೆ ಕಾರ್ಪೊರೇಟ್ ಹಾಗೂ ಇತರೆ ಖಾಸಗಿ ಕಂಪನಿಗಳ ಕಾರ್ಪೊರೇಟ್ ನಿಧಿಯಿಂದ ತ್ರಿಚಕ್ರ ವಾಹನ ವಿತರಣಾ ಸಮಾರಂಭ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆಯಿತು. ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ವಿಶೇಷಚೇತನರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿಶೇಷಚೇತನರು ತ್ರಿಚಕ್ರ ವಾಹನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ವಿಶೇಷಚೇತನರಿಗೋಸ್ಕರ ಬೇರೆ ಬೇರೆ ಕಂಪನಿಗಳಿಂದ ಏನು CSR ನಿಧಿ ಇರುತ್ತೆ, ಆ ನಿಧಿಯ ಮೂಲಕ ಬಳಸ್ಕೊಂಡು ಇಂಥ ಒಂದು ನಿಜವಾಗ್ಲೂ ಕೂಡ ಅವಶ್ಯಕತೆ ಇರ್ತಕ್ಕಂಥ, ನಾವೇನು ಅವ್ರನ್ನ ಅಂಗವಿಕಲರು ಅಂತ ಕರಿತೇವೆ, ಆದರೆ ಅಂಗವಿಕಲರಲ್ಲ ಯಾರು ಕೂಡ. ಅಂಗವಿಕಲತೆ ಯಾವುದೋ ಒಂದು ದೇಹಕ್ಕೆ ಒಂದು ನ್ಯೂನತೆ ಇದ್ದರೂ ಕೂಡ ಅವರಲ್ಲಿ ಒಂದು ವಿಶೇಷವಾದಂಥ ಚೈತನ್ಯ, ಶಕ್ತಿ ಇರುತ್ತೆ. ಅದಕ್ಕೋಸ್ಕರ ಅವ್ರನ್ನ ವಿಶೇಷಚೇತನರು ಅಂತ ಕರೀತಾರೆ. ಹಾಗಾಗಿ ಸಮಾಜ, ನಾವೆಲ್ಲರೂ ಕೂಡ ಅಂಥ ಒಂದು ವಿಶೇಷಚೇತನರನ್ನು ಗುರುತಿಸಿ ಅವರು ಸ್ವಾವಲಂಬಿಗಳಾಗಲಿಕ್ಕೆ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಕಾರವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಏಕಕಾಲದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಯಾರು ಸಂಸ್ಥೆಗಳು ಮುಂದೆ ಬರ್ತಾರೆ ಅವರ ಅನುದಾನವನ್ನು ಬಳಸಿಕೊಂಡು ತ್ರಿಚಕ್ರ ವಾಹನವನ್ನು ಅವರಿಗೆ ಕೊಡುವ ಮೂಲಕ ಅವರು ಕೂಡ ತಮ್ಮ ಬದುಕಿನಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಸಹಕರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮ. ಇದರಲ್ಲಿ ಮೊದಲನೇದಾಗಿ ನಾನು ಡಾಕ್ಟರ್ ಸಿದ್ದೇಗೌಡರವ್ರಿಗೆ, ಡಾಕ್ಟರ್ ಎಲ್.ವಿ. ನಂದೀಶ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಗಳು ಇಂಥ ವ್ಯಕ್ತಿಗಳಿಂದ ಇನ್ನೂ ಹೆಚ್ಚು ಆಗಬೇಕು. ಹಾಗಾಗಿ ಸರ್ಕಾರ ಏನು ಕೆಲಸ ಮಾಡುವುದರ ಜೊತೆಗೆ, ಸರ್ಕಾರ ಜೊತೆಗೆ ಇಂಥ ಒಂದು ಒಳ್ಳೆಯ ನಿಷ್ಕಲ್ಮಶವಾದಂಥ ಮನಸ್ಥಿತಿಯನ್ನು, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಮುಂದೆ ಬಂದರೆ ಇಂಥ ನೂರಾರು ವಿಶೇಷಚೇತನರಿಗೆ ಒಂದು ಸಹಾಯ ಆಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮತ್ತು ರಾಮಕೃಷ್ಣವರು ಇವತ್ತು ತ್ರಿಚಕ್ರ ವಾಹನವನ್ನು ಅವರಿಗೆ ಕೊಟ್ಟಿದ್ದೇವೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಒಂದು ವಿಶೇಷಚೇತನರಿಗೆ ಅಥವಾ ಯಾವುದಾದ್ರು ಒಂದು ದೇಹಕ್ಕೆ ನ್ಯೂನತೆ ಇದೆ, ಅಂಗವಿಕಲತೆ ಇದೆ ಅಂದರೆ ಸಮಾಜ ಅವ್ರನ್ನ ಒಂಥರ ನಾವು ನೋಡ್ತೇವೆ, ಅದಾಗಬಾರ್ದು. ಸೊ ಹಾಗಾಗಿ ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ದೊರಕಬೇಕು. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, ಅಂಗವಿಕಲರಿಗೆ ಅಥವಾ ವಿಶೇಷಚೇತನರಿಗೆ ಅವ್ರಿಗೆ ಯಾರಿಗೂ ಕೂಡ ಅನುಕಂಪದ ಅವಶ್ಯಕತೆ ಇಲ್ಲ. ಸೊ ಬರೀ ಕೇವಲ ಅನುಕಂಪವನ್ನು ತೋರಿಸಿದ್ರೆ ಸಾಕಾಗೋದಿಲ್ಲ, ಅನುಕಂಪದ ಜೊತೆಗೆ ಅವರಿಗೆ ಅವಕಾಶಗಳು ಹೆಚ್ಚು ದೊರಕಬೇಕು. ಸೊ ಯಾವ್ದು ಅವಕಾಶಗಳಂದರೆ, ಅವರು ಸ್ವಾವಲಂಬಿಗಳಾಗಬೇಕು ಅಂದರೆ ಇಂಥ ಒಂದು ವಾಹನವನ್ನು ಕೊಡಿಸಿದರೆ ಅವರು ಅವರ ಕೈಲಾದಷ್ಟು ಒಂದು ಸಹೋದ್ಯೋಗನ ಮಾಡಿಕೊಂಡು ಕುಟುಂಬವನ್ನು ಸಾಕುವಂಥ ಶಕ್ತಿ ಅವರಿಗೆ ಬರುತ್ತೆ. ಹಾಗಾಗಿ ಅನುಕಂಪದ ಜೊತೆಗೆ ಅವಕಾಶಗಳು ಸಿಗಬೇಕು. ಭಾಳ ಮುಖ್ಯವಾಗಿ ಅವರ ಒಂದು ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಒಂದು ಬೇರೆ ಬೇರೆ ಕಡೆಯೂ ಕೂಡ ಒಳ್ಳೆಯ ಕೆಲಸಗಳು ಸಿಕ್ಕಿದರೆ ಅವರು ಕೂಡ ಬದುಕ್ತಾರೆ ಮತ್ತು ಕುಟುಂಬವೂ ಕೂಡ ಸದೃಢ ಆಗುತ್ತೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಒಪ್ಪಿಕೊಂಡು ಎಲ್ಲರೂ ಕೂಡ ವಿಶೇಷಚೇತನರಿಗೆ ವಿಶೇಷ ಅವಕಾಶಗಳನ್ನು ಕೊಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಕಾರ್ಯಗಳಾಗಲಿ ಅಂತೇಳಿ, ಮತ್ತು ರಾಮಕೃಷ್ಣ ಅವರಿಗೆ ಶುಭವಾಗಲಿ, ಮತ್ತು ನಂದೀಶ್ ಅವರಿಗೆ ಮತ್ತು ಡಾಕ್ಟರ್. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಯೋಜನೆಯಡಿ ಜಿಲ್ಲಾ ಮಟ್ಟದ ಬ್ಯಾಂಕ್ನ ವ್ಯವಸ್ಥಾಪಕರುಗಳಿಗೆ ಹಣಕಾಸು ಸೇರ್ಪಡೆ ಕುರಿತು ಒಂದು ದಿನದ ಕಾರ್ಯಾಗಾರ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, NRRM ಯೋಜನೆಯಡಿ ರಚನೆಗೊಂಡಿರುವ ಸ್ವಸಹಾಯ ಗುಂಪುಗಳಿಗೆ ವಿವಿಧ ಚಟುವಟಿಕೆ ಕೈಗೊಳ್ಳಲು ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಮೂಲಕ ಸಮುದಾಯ ಬಂಡವಾಳ ನಿಧಿ ವಿತರಿಸಲಾಗುತ್ತಿದ್ದು, ಹೆಚ್ಚಿನ ಮಟ್ಟದಲ್ಲಿ ಚಟುವಟಿಕೆ ಉದ್ದಿಮೆಗಳನ್ನು ಕೈಗೊಳ್ಳಲು ಬ್ಯಾಂಕ್ಗಳ ಮೂಲಕ ಹೆಚ್ಚುವರಿ ಸಾಲ ನೀಡುವಂತೆ ಅವರು ಕೋರಿದರು. ಸಭೆಯಲ್ಲಿ ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳಾದ ಅಭಿಷೇಕ್ ಗೋಸ್ವಾಮಿ, ಹೈದರಾಬಾದ್ ಎಲ್ಲ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಯೋಜನಾಧಿಕಾರಿಗಳು ಭಾಗವಹಿಸಿದರು. ಪೋಷಕರು ತಮ್ಮ ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಕಂಡು ಸಂಭ್ರಮಿಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ಮೂಲಕ ಭವಿಷ್ಯದ ನಾಗರಿಕನಾಗಿ ಸಜ್ಜುಗೊಳಿಸಬೇಕು ಎಂದು ಶಿಕ್ಷಣ ತಜ್ಞೆ ಸುಮನ್ ನಂದಿತಾ ಫಿಲಿಪ್ ಹೇಳಿದರು. ಕೇರ್ಪೇಟೆ ಪಟ್ಟಣದ ಚೆನ್ನರಾಯಪಟ್ಟಣ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ UKG ಮಕ್ಕಳ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಭವಿಷ್ಯದ ನಾಗರಿಕರಾಗಿರುವುದರಿಂದ ಮಕ್ಕಳಿಗೆ ಬಾಲ್ಯದಿಂದಲೇ ಉತ್ತಮವಾದ ಶಿಕ್ಷಣದ ಸಂಸ್ಕಾರವನ್ನು ಕೊಡಿಸುವ ಮೂಲಕ ಪೋಷಕರು ಮಕ್ಕಳ ಶೈಕ್ಷಣಿಕ ಸಾಧನೆಯನ್ನು ಕಂಡು ಸಂಭ್ರಮಿಸಬೇಕು. ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಜೊತೆಗೆ ಶಿಸ್ತು, ಸಂಯಮ, ಹೊಣೆವಂತಿಕೆ ಸೇರಿದಂತೆ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುವಂತೆ ಅವರು ಮನವಿ ಮಾಡಿದರು. ವ್ಯಾಲ್ಯೂಸೇ ಆಗಲಿ, ಎಜುಕೇಷನ್ನೇ ಆಗಲಿ, ಯಾವುದು ಎಲ್ಲೂ ಹೋಗಲ್ಲ. ಸೊ ನೀವು ಇನ್ವೆಸ್ಟ್ ಮಾಡ್ತಾ ಇರೋದು ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಅದೊಂದು ಡೆಪಾಸಿಟ್ ಅಂದ್ಕೊಳ್ಳಿ. ಅವರು ನಿಮ್ಗೆ ಏನು ಕೊಡ್ತಾರೆ, ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್, ನಿಮ್ಮ ಮಕ್ಕಳು ದೊಡ್ಡವರಾದಾಗ
ನಿಮ್ಮನ್ನು ಯಾವ ಥರ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಯಾವ ಥರ ನೋಡ್ತಾರೆ ನಿಮ್ಮ ಓಲ್ಡ್ ಏಜಲ್ಲಿ, ಅದು ನಿಮಗೆ ಈ ಡೆಪಾಸಿಟಿಗೆ ಕೊಟ್ಟಿರೋ ಇಂಟ್ರೆಸ್ಟು ಅದು. ಸೊ ಅದನ್ನು ವ್ಯಾಲ್ಯೂ ಮಾಡಬೇಕು ನಾವು. ಸೊ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಕೊಡಿ. ತುಂಬ ಒಳ್ಳೆ ಸ್ಕೂಲ್ ಇದು, ತುಂಬ ಒಳ್ಳೆ ಟೀಚರ್ಸ್. ಆಮೇಲೆ ನೋಡ್ತಾ ಇರಿ, ವರ್ಷ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಹೇಗೆ ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ. ಸೊ ಇಷ್ಟ ಆಗಿ ಮಕ್ಕಳಿಗೆ ಇವತ್ತು ಅವ್ರ ದಿನ, ಇವತ್ತು ನಮ್ಮ ದಿನ ಅಲ್ಲ, ನಾವು ಜಸ್ಟ್ ಆಡಿಯನ್ಸು ಇಲ್ಲಿ ಅವ್ರಿಗೆ. ಸೊ ಎಲ್ಲ ಮಕ್ಕಳಿಗೂ, ಇಲ್ಲಿ ಬಂದಿರೋ ಮಕ್ಕಳು, ಫ್ಯೂಚರ್ ಬರೋ ಮಕ್ಕಳಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಬ್ಲೆಸ್ಸಿಂಗ್. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಶೈನಿ ಮೇರಿ ರಯಸ್ ಮಾತನಾಡಿ, ನಮ್ಮ ಶಾಲೆಯು ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣ ಹೊಂದಿದ್ದು ಗುಣಮಟ್ಟದ ಶಿಕ್ಷಣಕ್ಕೆ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿದೆ ಅಂತ ಅವರು ಹೇಳಿದರು. Promise on this day that we will be good human beings. We shall respect our parents, teachers, and our elders. We promise to be worthy students of the school and the society. We promise not to forget all that we have learned in school. We promise ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ ಮಕ್ಕಳು ನೀಡಿದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು.